ನಮಸ್ಕಾರ. ಇದು ಬರೀ ಒಬ್ಬ ರಾಜನ ಕಥೆಯಲ್ಲ, ಗೊತ್ತಾ? ಇದೊಂದು ಮಹತ್ವಾಕಾಂಕ್ಷೆ, ತ್ಯಾಗ ಮತ್ತು ನಿಜವಾದ ಗೆಲುವು ಅಂದ್ರೆ ಏನು ಅನ್ನೋದನ್ನ ತೋರ್ಸೋ ಒಂದು ಮಹಾಕಾವ್ಯ. ಬನ್ನಿ ಬಾಹುಬಲಿಯ ಈ ಅದ್ಭುತ ಕಥೆಯನ್ನ ಕೇಳೋಣ. ನೋಡಿ, ಈ ಇಡೀ ಕಥೆಯ ತಿರುಳೆ ಒಂದು ಪ್ರಶ್ನೆಯಲ್ಲಿದೆ. ಯಾವುದು ದೊಡ್ಡದು, ತ್ಯಾಗನಾ ಅಥವಾ ಒಂದು ಸಾಮ್ರಾಜ್ಯನಾ? ಈ ಪ್ರಶ್ನೆ ನಮ್ಮನ್ನ ನೇರವಾಗಿ ಕಥೆಯ ಕೇಂದ್ರಕ್ಕೆ ಕರ್ಕೊಂಡೋಗುತ್ತೆ. ಕಥೆ ಶುರುವಾಗೋದು ಅಯೋಧ್ಯೆ ರಾಜ ವೃಷಭನಾಥರಿಂದ. ಅವರಿಗೊಮ್ಮೆ ಜ್ಞಾನೋದಯ ಆಗುತ್ತೆ, ಈ ಸಂಸಾರ ಎಲ್ಲ ನಶ್ವರ ಅಂತ. ತಕ್ಷಣ ತಮ್ಮ ಮಕ್ಕಳಿಗೆ ರಾಜವನ್ನೆಲ್ಲ ಹಂಚ್ಬಿಟ್ಟು ತಪಸ್ಸಿಗೆ ಹೊರಟು ಹೋಗ್ತಾರೆ. ಅವರ ಹಿರಿಯ ಮಗ ಭರತ ಅಯೋಧ್ಯೆಯ ರಾಜನಾದ್ರೆ, ಇನ್ನೊಬ್ಬ ಮಗ ಬಾಹುಬಲಿ ಪೌಧನಪುರವನ್ನು ಆಳ್ತಾ ಇರ್ತಾನೆ. ಎಲ್ಲವೂ ಶಾಂತವಾಗಿಯೇ ಇತ್ತು. ಎಲ್ಲ ಸರಿ ಹೋಗ್ತಾ ಇದೆ ಅಂದ್ಕೊಳ್ಳುವಾಗ್ಲೇ ಒಂದು ದಿನ ಭರತನ ಆಯುಧಾಗಾರದಲ್ಲಿ ಒಂದು ದೈವಿಕ ಅಸ್ತ್ರ ಪ್ರತ್ಯಕ್ಷ ಆಗುತ್ತೆ. ಅದರ ಹೆಸರು ಚಕ್ರರತ್ನ. ಇದು ಸುಮ್ನೆ ಒಂದು ಆಯುಧ ಅಷ್ಟೇ ಆಗಿರ್ಲಿಲ್ಲ. ಇದು ಚಕ್ರವರ್ತಿ ಪದವಿಯ, ಸಾಮ್ರಾಜ್ಯಶಾಹಿ ಅಧಿಕಾರದ ಸಂಕೇತ. ಕಥೆಯ ಅಸಲಿ ತಿರುವು ಶುರುವಾಗಿದ್ದೇ ಇಲ್ಲಿಂದ. ಆ ಚಕ್ರರತ್ನ ಕೈಗೆ ಬಂದಿದ್ದೇ ತಳ, ಭರತ ಇಡೀ 6 ಖಂಡಗಳನ್ನು ಗೆದ್ದು ವಾಪಸ್ ಬರ್ತಾನೆ. ಆದ್ರೆ ನಗರ ಪ್ರವೇಶ ಮಾಡ್ಬೇಕು ಅನ್ನುವಾಗ ಆ ಚಕ್ರರತ್ನ ಇದ್ದಕ್ಕಿದ್ದ ಹಾಗೆ ನಿಂತುಬಿಡುತ್ತೆ. ಯಾಕೆ ಅಂತ ಗೊತ್ತಾದಾಗ ಅವನಿಗೆ ಆಶ್ಚರ್ಯ. ಯಾಕಂದ್ರೆ ಅವನ ಸ್ವಂತ ಸಹೋದರರು ಅವನಿಗೆ ಶರಣಾಗ್ದೇ ಇದ್ರೆ ಅವನು ನಿಜವಾದ ಚಕ್ರವರ್ತಿ ಆಗೋಕೆ ಸಾಧ್ಯವೇ ಇಲ್ಲವಂತೆ. ಭರತ ತಕ್ಷಣ ತನ್ನೆಲ್ಲ ತಮ್ಮಂದ್ರಿಗೆ ಒಂದು ಆಜ್ಞೆ ಕಳಿಸ್ತಾನೆ, ನನಗೆ ಶರಣಾಗಿ ಅಂತ. ಆಶ್ಚರ್ಯ ಅಂದ್ರೆ ಹೆಚ್ಚಿನ ಸಹೋದರರು ಯುದ್ಧ ಬೇಡಪ ಅಂತ ರಾಜ್ಯವನ್ನೇ ತೊರೆದು ತಪಸ್ಸಿಗೆ ಹೋಗ್ಬಿಡ್ತಾರೆ. ಆದ್ರೆ ಬಾಹುಬಲಿ, ಅವನು ಸ್ವಾಭಿಮಾನಿ, ಅಭಿಮಾನ ಇರೋನು ಶರಣಾಗೋದಿಲ್ಲ ಅಂತ ನೇರವಾಗಿ ಅಣ್ಣನ ಆಜ್ಞೆಯನ್ನೇ ತಿರಸ್ಕರಿಸ್ತಾನೆ. ಇವಾಗ ಸಹೋದರರ ನಡುವೆ ಯುದ್ಧ ಅನ್ನೋದು ಅನಿವಾರ್ಯ ಆಗ್ಬಿಡುತ್ತೆ. ಒಂದು ಕಡೆ ಭರತ, ಇನ್ನೊಂದು ಕಡೆ ಬಾಹುಬಲಿ, ಇಬ್ರು ಮಹಾವೀರರು. ಇವರು ಯುದ್ಧಕ್ಕೆ ನಿಂತ್ರೆ ಏನಾಗ್ಬೇಡ, ರಕ್ತದ ಕೋಡಿಯೇ ಹರಿಯುತ್ತೆ. ಇದನ್ನ ತಪ್ಪಿಸೋಕೆ ಮಂತ್ರಿಗಳೆಲ್ಲ ಸೇರಿ ಒಂದು ಒಳ್ಳೆ ಐಡಿಯಾ ಕೊಡ್ತಾರೆ. ಸೈನ್ಯಗಳೆಲ್ಲ ಯಾಕೆ ಹೊಡೆದಾಡ್ಬೇಕು, ಅದ್ರ ಬದಲು ಅಣ್ಣ ತಮ್ಮ ಇಬ್ರೇ ದ್ವಂದ್ವ ಯುದ್ಧ ಮಾಡ್ಲಿ ಅಂತ. ಹಾಗಾದ್ರೆ ಈ ಯುದ್ಧಗಳು ಹೇಗಿದ್ವು? ಇಲ್ಲಿ ರಕ್ತಪಾತಕ್ಕೆ ಜಾಗವೇ ಇರ್ಲಿಲ್ಲ. ಇದು 3 ಹಂತದ ಸ್ಪರ್ಧೆ. ಮೊದಲನೆಯದು ದೃಷ್ಟಿಯುದ್ಧ, ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು. ಯಾರು ಮೊದಲು ಕಣ್ಣು ಮುಚ್ತಾರೋ ಅವರು ಸೋತಂತೆ. ಎರಡನೆಯದು ಜಲಯುದ್ಧ, ನೀರಿನಲ್ಲಿ ನಿಂತು ಹೋರಾಡೋದು. ಮೂರನೆಯದು ಮಲ್ಲಯುದ್ಧ, ಅಂದ್ರೆ ನಮ್ಮ ಕುಸ್ತಿ. ಪ್ರತಿ ಹಂತದಲ್ಲೂ ಟೆನ್ಷನ್ ಜಾಸ್ತಿ ಆಗ್ತಾನೇ ಹೋಗುತ್ತೆ. ಫಲಿತಾಂಶ ಏನಾಯ್ತು? ಸಿಂಹದ ಹಾಗೆ ಪರಾಕ್ರಮಿಯಾಗಿದ್ದ ಬಾಹುಬಲಿ ಆ 3 ಯುದ್ಧಗಳಲ್ಲಿ ತನ್ನ ಅಣ್ಣ ಭರತನನ್ನು ಸೋಲ್ಸ್ಬಿಡ್ತಾನೆ. ದೃಷ್ಟಿಯುದ್ಧ, ಜಲಯುದ್ಧ, ಮಲ್ಲಯುದ್ಧ ಮೂರಡಲ್ಲೂ ಬಾಹುಬಲಿಯ ಶಕ್ತಿ ಮತ್ತು ಕೌಶಲ್ಯದ ಮುಂದೆ ಭರತನ ಆಟ ನಡಿಲಿಲ್ಲ. ಬಾಹುಬಲಿಯ ಗೆಲುವು ಖಚಿತವಾಯಿತು. ಆದ್ರೆ ಈ ಗೆಲುವು ಸಂಭ್ರಮ ತರಲಿಲ್ಲ. ಬದಲಿಗೆ ಕಥೆಯನ್ನೇ ಒಂದು ನಾಟಕೀಯ ತಿರುವಿನತ್ತ ಕೊಂಡೊಯ್ತು. ಇಲ್ಲಿದಾನೆ ಗೆಲುವು ಸೋಲಿನ ನಿಜವಾದ ಅರ್ಥ ಏನು ಅನ್ನೋದು ಗೊತ್ತಾಗೋದು. ತಮ್ಮನ್ನ ಕೈಲಿ ಸೋತಿದ್ದನ್ನ ಭರತನಿಗೆ ಸಹಿಸ್ಕೊಳ್ಳೋಕೆ ಆಗ್ಲಿಲ್ಲ. ಆ ಕೋಪದಲ್ಲಿ, ಆ ಆವೇಶದಲ್ಲಿ ಕೈಲಿ ಯಾವ ಆಯುಧಾನೂ ಇಲ್ಲದ ತನ್ನ ಸ್ವಂತ ತಮ್ಮನ ಮೇಲೆ ಆ ದೈವಿಕ ಚಕ್ರರತ್ನವನ್ನೇ ಪ್ರಯೋಗಿಸ್ಬಿಡ್ತಾನೆ. ಅಧಿಕಾರದ ದಾಹ ಮನುಷ್ಯನನ್ನ ಎಲ್ಲಿಗೆ ತಂದು ನಿಲ್ಲಿಸ್ಬೋದು ನೋಡಿ. ಆದರೆ ಆಗೊಂದು ಪವಾಡವೇ ನಡೆದೋಗುತ್ತೆ. ಧರ್ಮಕ್ಕೆ ಬದ್ಧವಾಗಿದ್ದ ಚಕ್ರರತ್ನ ಬಾಹುಬಲಿಗೆ ಹಾನಿ ಮಾಡೋಕೆ ನಿರಾಕರಿಸುತ್ತೆ. ಅವನಿಗೊಂದು ಪ್ರದಕ್ಷಿಣೆ ಹಾಕಿ ಅವನ ಮುಂದೆ ಬಂದು ಶಾಂತವಾಗಿ ನಿಂತುಬಿಡುತ್ತೆ. ಅಂದ್ರೆ ಎಂಥದ್ದೇ ದೊಡ್ಡ ಅಸ್ತ್ರವಾದ್ರೂ ಅದು ಧರ್ಮದ ಮುಂದೆ ತಲೆಬಾಗ್ಲೇಬೇಕು. ಈ ಒಂದು ಮಾತು ನೋಡಿ, ರಾಜ್ಯದ ವ್ಯಾಮೋಹವು ಯಾವುದೇ ಅನ್ಯಾಯಕ್ಕೂ ಹೇಸುವುದಿಲ್ಲ. ಇದು ಆ ಕ್ಷಣದ ಪರಿಸ್ಥಿತಿಯನ್ನ ಎಷ್ಟು ಚೆನ್ನಾಗಿ ಹಿಡಿದಿಡುತ್ತೆ ಅಲ್ವಾ? ಅಧಿಕಾರದ ಆಸೆ ಮನುಷ್ಯನನ್ನ ಎಷ್ಟು ಕುರುಡನನ್ನಾಗಿ ಮಾಡುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಅಣ್ಣನ ಈ ಕೆಲಸ ನೋಡಿ ಬಾಹುಬಲಿಗೆ ಜುಗುಪ್ಸೆ ಆಗಿಬಿಡುತ್ತೆ. ಛೇ, ಇಂತಹ ಒಂದು ರಾಜ್ಯಕ್ಕಾಗಿ ಸ್ವಂತ ತಮ್ಮನನ್ನೇ ಕೊಲ್ಲೋಕೆ ನಿಂತನಲ್ಲ ಅಣ್ಣ ಅಂತ ಅವನಿಗೆ ವೈರಾಗ್ಯ ಮೂಡುತ್ತೆ. ತಾನು ಗೆದ್ದ ಆ ರಾಜ್ಯ, ಆ ಗೆಲುವು ಎಲ್ಲವೂ ಅವನಿಗೆ ತೃಣಕ್ಕೆ ಸಮಾನವಾಗಿ ಕಾಣುತ್ತೆ. ಆ ಕ್ಷಣದಲ್ಲೇ ಎಲ್ಲವನ್ನೂ ಅಣ್ಣನಿಗೆ ಒಪ್ಪಿಸಿ ತಪಸ್ಸು ಮಾಡೋಕೆ ಹೊರಟ್ಬಿಡ್ತಾನೆ. ಇಲ್ಲಿಂದ ಕತೆ ಒಂದು ಹೊಸ ತಿರುವು ಪಡ್ಕೊಳ್ಳುತ್ತೆ. ಇಲ್ಲಿವರೆಗೂ ನಡೆದಿದ್ದು ಹೊರಗಿನ ಯುದ್ಧ. ಆದ್ರೆ ಇನ್ನು ಮುಂದೆ ಶುರುವಾಗೋದು ಬಾಹುಬಲಿಯ ಒಳಗಿನ ಯುದ್ಧ, ಅವನ ಮನಸ್ಸಿನೊಳಗಿನ ಸಂಘರ್ಷ. ಇದೇ ಅಹಂಕಾರದ ಮಹಾತಪಸ್ಸು. ಬಾಹುಬಲಿ ಒಂದೇ ಜಾಗದಲ್ಲಿ ನಿಂತು ಕಠೋರವಾದ ತಪಸ್ಸಿನ ಶುರು ಮಾಡ್ತಾನೆ. 1 ವರ್ಷ, ದಶಕಗಳು, ಶತಮಾನಗಳೇ ಕಳೆದೋಗುತ್ತೆ. ಅವನ ದೇಹದ ಸುತ್ತ ಬಳ್ಳಿಗಳ ಹಬ್ಬಿಕೊಳ್ಳುತ್ತೆ, ಕಾಲಿನ ಸುತ್ತ ಹುತ್ತ ಬೆಳೆಯುತ್ತೆ. ಅಬ್ಬಾ, ಎಂಥ ತಪಸ್ಸು! ಆದ್ರೂ ಇಷ್ಟೆಲ್ಲಾ ಮಾಡಿದ್ರೂ ಅವನಿಗೆ ಜ್ಞಾನೋದಯ ಮಾತ್ರ ಆಗೋದಿಲ್ಲ. ಏನೋ ಒಂದು ಅವನನ್ನ ತಡಿತಾ ಇತ್ತು.
ಹಾಗಾದ್ರೆ ಏನದು ಅವನನ್ನ ತಡಿತಿದ್ದಿದ್ದು? ಅದು ಬೇರೇನೂ ಅಲ್ಲ, ಅವನ ಮನಸ್ಸಲ್ಲಿದ್ದ ಒಂದು ಸಣ್ಣ, ತುಂಬಾನೇ ಸಣ್ಣ ಅಹಂಕಾರದ ಮುಳ್ಳು. ಛೆ, ನಾನು ನನ್ನ ಅಣ್ಣನ ಭೂಮಿಯಲ್ಲಿ ನಿಂತು ತಪಸ್ಸು ಮಾಡ್ಬೇಕಾಯ್ತಲ್ಲ ಅನ್ನೋ ಒಂದು ಸಣ್ಣ ಹೆಮ್ಮೆಯ ಭಾವನೆ. ಇದೇ ಅವನ ಜ್ಞಾನೋದಯಕ್ಕೆ ಅಡ್ಡಗೋಡೆಯಾಗಿ ನಿಂತಿತ್ತು. ಈಗ ಕಥೆ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಬಾಹುಬಲಿಯನ್ನ ಆವರಿಸಿದ ಆ ಕೊನೆಯ ಬಂಧನವನ್ನ ಮುರಿದು ಅವನನ್ನ ಮುಕ್ತಿಗೆ ಕೊಂಡೊಯ್ಯುವ ಒಂದು ಅದ್ಭುತ ಘಟನೆ ನಡೆಯತ್ತೆ. ತನ್ನ ತಮ್ಮನ ಜ್ಞಾನೋದಯಕ್ಕೆ ಆ ಸಣ್ಣ ಅಹಂಕಾರವೇ ಅಡ್ಡಿಯಾಗಿದೆ ಅಂತ ವೃಷಭನಾಥರಿಂದ ಭರತನಿಗೆ ಗೊತ್ತಾಗುತ್ತೆ. ಅವನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ. ಪಶ್ಚಾತ್ತಾಪದಿಂದ ಕುಗ್ಗಿ ಹೋಗ್ತಾನೆ. ಅವನು ಚಕ್ರವರ್ತಿಯ ಗತ್ತನ್ನ ಬಿಟ್ಟು ಒಬ್ಬ ವಿನಯಶೀಲ ಸಹೋದರನಾಗಿ ಬಾಹುಬಲಿಯ ಹತ್ತಿರ ಓಡೋಡಿ ಬರ್ತಾನೆ. ಬಾಹುಬಲಿಯ ಕಾಲಿಗೆ ಬಿದ್ದು ಭರತ ಬೇಡಿಕೊಳ್ಳುತ್ತಾನೆ, ಈ ರಾಜ್ಯ ನಿನ್ನದು, ನೀನು ಗೆದ್ದು ನಂಗೆ ಕೊಟ್ಟಿದ್ದು. ದಯವಿಟ್ಟು ಬೇರೆ ಏನನ್ನೂ ಯೋಚಿಸ್ಬೇಡ, ನಿನ್ನ ಆತ್ಮದ ಬಗ್ಗೆ ಮಾತ್ರ ಧ್ಯಾನ ಮಾಡು. ಭರತನ ಈ ಮಾತುಗಳು, ಆ ವಿನಯ, ಬಾಹುಬಲಿಯ ಮನಸ್ಸಲ್ಲಿದ್ದ ಆ ಅಹಂಕಾರದ ಮುಳ್ಳನ್ನ ಸಂಪೂರ್ಣವಾಗಿ ಕಿತ್ತಾಕುತ್ತೆ. ಭರತನ ಆ ಮಾತುಗಳನ್ನ ಕೇಳಿದ ಮರುಕ್ಷಣವೇ ಬಾಹುಬಲಿಯ ಎಲ್ಲಾ ಬಂಧನಗಳು ಕಳಚಿಬೀಳ್ತವೆ. ಅವನಿಗೆ ಜ್ಞಾನೋದಯವಾಗತ್ತೆ. ಆಕಾಶದಲ್ಲಿ ದೇವದುಂದುಬಿಗಳು ಮೊಳಗುತ್ತೆ. ದೇವತೆಗಳು ಹೂಮಳೆ ಸುರಿಸ್ತಾರೆ. ಎಲ್ಲಾ ಕರ್ಮಗಳನ್ನು ಗೆದ್ದು ಬಾಹುಬಲಿ ಕೇವಲ ಜ್ಞಾನ ಅಂದ್ರೆ ಪರಮಜ್ಞಾನವನ್ನ ಪಡೆದು ಆ ಕಾಲದಲ್ಲಿ ಮೋಕ್ಷ ಸಾಧಿಸಿದ ಮೊಟ್ಟಮೊದಲಿಗ ಅನ್ನೋ ಕೀರ್ತಿಗೆ ಪಾತ್ರನಾಗ್ತಾನೆ. ಕೊನೆಗೆ ಬಾಹುಬಲಿ ಗೆದ್ದಿದ್ದು ಒಂದು ಸಾಮ್ರಾಜ್ಯವನ್ನಲ್ಲ, ಬದಲಾಗಿ ತನ್ನ ಇಂದ್ರಿಯಗಳನ್ನ, ತನ್ನ ಅಹಂಕಾರವನ್ನ. ಅವನು ಮಾಡಿದ ಆ ತ್ಯಾಗ ಇದೆಯಲ್ಲ, ಅದು ಅವನು ಆಳಬಹುದಾಗಿದ್ದ ಯಾವುದೇ ಸಾಮ್ರಾಜ್ಯಕ್ಕಿಂತ ದೊಡ್ಡ ಗೆಲುವಾಗಿ ಇತಿಹಾಸದಲ್ಲೇ ನಿಂತುಬಿಡ್ತು. ನಿಜವಾದ ವಿಜಯದ ಸಂಕೇತವಾಗಿ ಇಡೀ ಜಗತ್ತಿಗೆ ಆದರ್ಶವಾಯಿತು. ಈ ಕಥೆ ನಡೆದು ಸಾವಿರಾರು ವರ್ಷಗಳೇ ಆಗಿರಬಹುದು, ಆದ್ರೆ ಇವತ್ತಿಗೂ ಇದು ಅಷ್ಟೇ ಪ್ರಸ್ತುತ. ಹಾಗಾದ್ರೆ ಈ ಕಥೆಯ ಕೊನೆಯಲ್ಲಿ ನಮ್ಮ ಮುಂದೆ ಉಳಿಯೋ ಪ್ರಶ್ನೆ ಒಂದೇ: ಹೊರಗಿನ ಪ್ರಪಂಚವನ್ನ ಗೆಲ್ಲೋದ್ರಲ್ಲಿದೆಯಾ ನಿಜವಾದ ವಿಜಯ, ಅಥವಾ ನಮ್ಮೊಳಗಿನ ಅಹಂಕಾರ, ಕೋಪ, ಆಸೆಯನ್ನ ಗೆಲ್ಲೋದ್ರಲ್ಲಿದೆಯಾ? ಯೋಚಿಸಬೇಕಾದ ವಿಷಯ ಅಲ್ವಾ?